ನಮಸ್ಕಾರ ಮಿತ್ರರೇ, ಹೇಗಿದ್ದೀರಿ? ರಾಜ್ಯ ಬಿಜೆಪಿಯಲ್ಲಿ ಚುನಾವಣೆಗೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಆ ಚುನಾವಣೆ ಯಾವುದಪ್ಪ ಅಂದರೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಚುನಾವಣೆ. ಅದರ ಪ್ರಕ್ರಿಯೆಗಳು, ನಾಮಿನೇಷನ್ಗಳು ಪ್ರಾರಂಭ ಆಗಬೇಕು. ಅದಕ್ಕೆ ರಾಜ್ಯ ಉಸ್ತುವಾರಿಗಳಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಬಂದ ತಕ್ಷಣ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ, ನಾಮಿನೇಷನ್ಗಳು ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಬಿಜೆಪಿನಲ್ಲಿ ಅಧ್ಯಕ್ಷರಿಗೆ ಚುನಾವಣೆನೂ ನಡೆಯುತ್ತೆ. ಆದರೆ ಚುನಾವಣೆ ನೇರ ಚುನಾವಣೆ ಇರುತ್ತಾ ಅಥವಾ ಇನಾನಿಮಸ್ ಚುನಾವಣೆ ಇರುತ್ತಾ? ಈ ಎರಡು ಪ್ರಶ್ನೆ. ನೇರ ಚುನಾವಣೆ ಆದರೆ ಎರಡು ಬಣಗಳಿದೆ ನಮ್ಮ ರಾಜ್ಯದಲ್ಲಿ. ಈಗ ಯತ್ನಾಳ್ ಟೀಮ್ ಅಂಡ್ ವಿಜಯೇಂದ್ರ ಟೀಮ್ ಅಂತ. ವಿಜಯೇಂದ್ರ ಅಂತೂ 100% ಚುನಾವಣೆಗೆ ಸ್ಪರ್ಧಿಸ್ತಾರೆ. ಯಾಕೆ ಹೇಳಿ? ಅವರು ಹೈಕಮಾಂಡೇ ಅವರನ್ನು ಅಧ್ಯಕ್ಷರು ಮಾಡಿರೋದ್ರಿಂದ ಹೈಕಮಾಂಡ್ ಪರವಾಗಿ ಅವರು ಚುನಾವಣೆ ಕಂಟೆಸ್ಟ್ ಮಾಡ್ತಾರೆ. ಈಗ ಯತ್ನಾಳ್ ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ನೇರ ಚುನಾವಣೆ ಆಗಬೇಕು. ಚುನಾವಣೆಗೆ ಸ್ಪರ್ಧೆ ಮಾಡಲಿಲ್ಲ ಅಂದರೆ ಒಂದೇ ಅಪ್ಲಿಕೇಶನ್ ಬರುತ್ತೆ, ಅದನ್ನು ನೇರ ಅನೌನ್ಸ್ ಮಾಡ್ತಾರೆ ವಿತಿನ್ ಎ ಶಾರ್ಟ್ ಟೈಮ್. ಬಲ್ಲ ಮೂಲಗಳ ಪ್ರಕಾರ 21 ಅಥವಾ 22ನೇ ತಾರೀಕು ಒಳಗಡೆ ಅಧ್ಯಕ್ಷರ ಚುನಾವಣೆ ನಡೆದೋಗುತ್ತೆ. ಸ್ನೇಹಿತರೆ, ದೇಶದಲ್ಲೇ ಅಥವಾ ಪ್ರಪಂಚದಲ್ಲೇ ಅತ್ಯಂತ ಸ್ಟ್ರಾಂಗ್ ಹೈಕಮಾಂಡ್ ಯಾವ್ದಾದ್ರು ಇದ್ರೆ ಅದು ಬಿಜೆಪಿ ಹೈಕಮಾಂಡ್. ಸನ್ಮಾನ್ಯ ಮೋದಿ ಅವರಿದ್ದಾರೆ, ಚುನಾವಣಾ ಚಾಣಕ್ಯ ಅಮಿತ್ ಶಾ ಇದ್ದಾರೆ. ಅವರೆಲ್ಲರೂ ಇದ್ರೂ ಸಹಿತ ಈಗ ಈ ಯತ್ನಾಳ್ ಮತ್ತು ವಿಜಯೇಂದ್ರರ ಮಧ್ಯೆ ನಡೀತಿರುವಂಥ ಯುದ್ಧದಿಂದ ಹೈಕಮಾಂಡ್ ಅಂದರೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡೇ ಭಯಪಡ್ತಾ ಇದೆ. ಯಾಕೆ ಭಯಪಡ್ತಾ ಇದೆ? ಏನಾಗುತ್ತೆ ಅಂತದು? ಏನು ಆಗಬಹುದು? ಚುನಾವಣೆ ನೇರ ಆಗ್ಬಿಟ್ಟು ಯತ್ನಾಳ್ ಏನಾದ್ರು ಕಂಟೆಸ್ಟ್ ಮಾಡಿಬಿಟ್ರೆ, ವಿಜಯೇಂದ್ರ ಏನಾದ್ರು ಸೋತ್ಬಿಟ್ರೆ ಸಪೋಸ್, ಆಗ ಹೈಕಮಾಂಡ್ಗೆ ಭಾರಿ ಮುಖಭಂಗ ಆಗ್ತದೆ. ಈ ಯತ್ನಾಳ್ ಕಂಟೆಸ್ಟ್ ಮಾಡ್ದಂಗೆ ಏನೇನು ಮಾಡಬೇಕು ಅದನ್ನೆಲ್ಲ ಹೈಕಮಾಂಡ್ 100% ಮಾಡಿದೆ. 2ನೇ ನೋಟಿಸ್ ಕೊಟ್ಟಿದೆ. ಆದರೂ ಸಹಿತ ಅವರು ನನಗೆಲ್ಲ ನೋಟಿಸ್ ಯಾವುದೂ ಇಲ್ಲ, ನಾನು ಯಾರಿಗೂ ಕೇರ್ ಮಾಡಲ್ಲ, ನೋಟಿಸ್ಗೆ ರಿಪ್ಲೈ ಕೊಡಲ್ಲ ಅಂತ ಯತ್ನಾಳ್ ಹೇಳಿದ್ರು ಸಹಿತ ಅವರು 1-2-3 ದಿನದಿಂದ ಪ್ರೆಸ್ ಮೀಟ್ಗಳಿಲ್ಲ, ಯಾರ ಕಣ್ಣಿಗೂ ಬೀಳ್ತಾ ಇಲ್ಲ. ಅಂದರೆ ಏನರ್ಥ? ಅವರು ಸೈಲೆಂಟ್ ಆಗಿದ್ದಾರೆ ಅಂತಲಾ ಅಥವಾ ಒಳಗಡೆ ಏನಾದರೂ ಕೆಲಸ ಮಾಡ್ತಿದ್ದಾರಾ ಅಂತ? ಇವರೆಲ್ಲರ ಮಧ್ಯೆ ಈ ಹೈಕಮಾಂಡ್ಗೆ ಭಯ ಯಾಕೆ? ಅದಕ್ಕೆ ಕಾರಣ ಹಲವಾರು ಕಾರಣಗಳಿದೆ. ಆ ಎಲ್ಲ ಕಾರಣಗಳನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಅಂತ ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಮೈ ಚಾನಲ್ ಸರ್. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಕಾಮೆಂಟ್ಸನ್ನು ಸಹಿತ ಮಾಡಿ. ಮಿತ್ರರೇ, ಯಾಕೆ ಯತ್ನಾಳ್ ಚುನಾವಣೆ ಕಂಟೆಸ್ಟ್ ಮಾಡಿದರೆ ಬಿಜೆಪಿ ಹೈಕಮಾಂಡ್ಗೆ ಭಯ ಆಗುತ್ತೆ? ನಂಬರ್ 1, ಯತ್ನಾಳ್ ಒಬ್ಬ ರೆಬಲ್ ಲೀಡರ್ ಅನ್ನೋದಕ್ಕಿಂತನೂ ಸಹಿತ ಅವರೊಬ್ಬರು ಪಂಚಮಶಾಲಿ ಲಿಂಗಾಯತರು ಅಂತ. ಈ ಪಂಚಮಶಾಲಿ ಲಿಂಗಾಯತರು ಅನ್ನೋದಕ್ಕಿಂತ ಪಂಚಮಶಾಲಿಗಳಲ್ಲೇ ಲಿಂಗಾಯತರಲ್ಲೇ ಮೆಜಾರಿಟಿ ಇರುವಂಥ ಲಿಂಗಾಯತರು ಅಂತ. ನಂಬರ್ 2, ಯತ್ನಾಳ್ ಒಬ್ಬ ಹಿಂದೂ ಹುಲಿ ಹಾಗೂ RSSಗೆ ನಿಕಟವಾದ ಸಂಪರ್ಕ ಇಟ್ಕೊಂಡಿರೋರು. ನಂಬರ್ 3, ಯಡಿಯೂರಪ್ಪ ಮತ್ತು ವಿಜಯೇಂದ್ರರವರನ್ನ ಈಗ ಲಿಂಗಾಯತರ ಸರ್ವಶ್ರೇಷ್ಠ ನಾಯಕರು ಅಂತ ಒಪ್ಕೊಳ್ಳಿಕ್ಕೆ ಲಿಂಗಾಯತರಲ್ಲೇ ರೆಡಿ ಇಲ್ಲ. ನಂಬರ್ 4, ಯಡಿಯೂರಪ್ಪ ಮತ್ತು ವಿಜಯೇಂದ್ರರವರಿಂದ
ಕುಟುಂಬ ರಾಜಕಾರಣ ನಡೀತಾ ಇದೆ, ಹಾಗಾಗಿ ಅವರು ಸರ್ವಶ್ರೇಷ್ಠ ನಾಯಕರಲ್ಲ ಅಂತ. ಹಾಗೂ ಹಲವಾರು ಲಿಂಗಾಯತರಿಗೆ, ಬಿಜೆಪಿಯಲ್ಲಿರುವಂಥ ಲಿಂಗಾಯತರಿಗೆ, ಹಿಂದುಳಿದವರಿಗೆ, ಬಹಳಷ್ಟು ಜನಕ್ಕೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅನ್ಯಾಯ ಮಾಡಿದ್ದಾನೆ ಅಂತ. ಅನ್ಯಾಯ ಮಾಡಿರೋದ್ರಿಂದ ಅವರ ಹಿಂದಿದ್ದಂತಹ ಎಲ್ಲ ಬಲ ಈಗ ಕಮ್ಮಿಯಾಗಿದೆ. ಅವರೆಲ್ಲ ಯತ್ನಾಳ್ ಟೀಮಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಅಂತ. ನಂಬರ್ 5, ಈ ಕರೆಂಟ್ ಪಾಲಿಟಿಕ್ಸ್ ಅಲ್ಲಿ ಈ ಕುಟುಂಬ ರಾಜಕಾರಣ ಇದೆಯಲ್ಲ ಅದು ಮತ್ತು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಂದ ಪಕ್ಷ ಹೀನಾಯವಾಗಿ ಸೋಲ್ತು ಅಂತ. ಈ 5 ಕಾರಣಗಳಿಂದ ಒಂದು ದೊಡ್ಡ ಟೀಮ್ ಯತ್ನಾಳಿಗೆ ಸಪೋರ್ಟ್ ಮಾಡ್ತಾ ಇದೆ. ಅವ್ರು ಯಾರೆಲ್ಲ ಇದ್ದಾರೆ? ನಂಬರ್ 1, ಯತ್ನಾಳ್ ಒಬ್ರು ಹಿಂದೂ ಹುಲಿ ಅನ್ನೋದಕ್ಕಿಂತ ಪಂಚಮಶಾಲಿ ನಾಯಕರು. ಅವರು ಎಷ್ಟು ನೇರ ನಿಷ್ಠೂರವಾಗಿರ್ತಾರೆ ಅಂದರೆ ಅಷ್ಟೇ ಪ್ರಾಮಾಣಿಕರಾಗಿದ್ದಾರೆ, ನುಡಿದಂತೆ ನಡೀತಾ ಇದ್ದಾರೆ. ಅವರು ಹೈಕಮಾಂಡ್ಗೂ ಸಹಿತ ಹತ್ತಿರದಲ್ಲಿದ್ದಾರೆ. ಈಗ ಯತ್ನಾಳ್ ಅವರಿಗೆ ರಾಜ್ಯ ನಾಯಕರು ಅಂದರೆ ಎಲ್ಲ ನಾಯಕರು ಸಪೋರ್ಟ್ ಇದ್ರೂ ಸಹಿತ RSSಗೆ ಬಹಳ ನಿಕಟವಾಗಿದ್ದಾರೆ. RSSನ ಕೇಂದ್ರ ನಾಯಕರು ಮತ್ತು ರಾಜ್ಯ ನಾಯಕರೊಟ್ಟಿಗೆ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ನಂಬರ್ 3, ಬಹಳಷ್ಟು ಜನ ಅನ್ಯಾಯ ಆಗಿದೆಯಲ್ಲ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಮಕ್ಕಳವರಿಂದ. ಅವರೆಲ್ಲರೂ ಸಹಿತ ಯತ್ನಾಳ್ ಟೀಮ್ಗೆ ಇಂಡೈರೆಕ್ಟ್ ಸಪೋರ್ಟ್ ಮಾಡ್ತಿದ್ದಾರೆ. ಯಾರ್ಯಾರಲ್ಲಿದ್ದಾರೆ? ಈಶ್ವರಪ್ಪ ಇದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ, ತಟಸ್ಥ ಬಣದವರಾದಂತಹ CT ರವಿಯವರು ಹಾಗೂ ಸೋಮಣ್ಣನವರು ಸಹಿತ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾರೆ. ಈಗ ಕೆಲವರು ಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾರೆ, ಕೆಲವರು ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಮಧ್ಯ ಕರ್ನಾಟಕದಲ್ಲಿ MP ಆಗಿದ್ದಂತಹ ಸಿದ್ದೇಶ್ ಅವರು ಸಹಿತ ಅವರು ನೇರ ಹೇಳ್ತಾರೆ, ನನ್ನ ಸೋಲಿಗೆ ಕಾರಣ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಮಕ್ಕಳು ಅಂತ. ಅವರ ಶಿಷ್ಯ ರೇಣುಕಾಚಾರ್ಯನ ಮೂಲಕ ನನ್ನನ್ನು ಸೋಲಿಸಿದ್ರು ಅಂತ. ಅವರೂ ಸಹಿತ ಈಗ ಯತ್ನಾಳ್ ಟೀಮಲ್ಲಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ ಹೈಕಮಾಂಡ್ ನಿಜಕ್ಕೂ ಸಹಿತ ಹೆದರ್ತಾ ಇದೆ. ಅವರ ಕ್ಯಾಂಡಿಡೇಟ್ ಆದಂಥ ವಿಜಯೇಂದ್ರ ಏನಾದ್ರು ಸೋತ್ಬಿಟ್ರೆ ಹೈಕಮಾಂಡ್ಗೆ ನಿಜವಾಗ್ಲೂ ಸಹಿತ ಮುಖಭಂಗ ಆಗತ್ತೆ. ಅವರು ಸೋಲ್ದಂಗೆ ಏನು ಮಾಡ್ಬೋದು? ಚುನಾವಣೆಗೆ ಸ್ಪರ್ಧೆ ಮಾಡ್ದಂಗೆ ಮಾಡ್ಬೋದು. ನಂಬರ್ 1 ಏನು ಮಾಡ್ಬೋದು? ಚುನಾವಣೆಗೆ ಸ್ಪರ್ಧೆ ಮಾಡ್ದಂಗೆ ಅವರನ್ನ ಸಸ್ಪೆನ್ಷನ್ ಇಟ್ಬೋದು. ಸಸ್ಪೆನ್ಷನ್ ಪೆಂಡಿಂಗ್ ಎಂಕ್ವೈರೀಸ್ ಅಂತ, SP. ಯತ್ನಾಳ್ ಅವರನ್ನ ಒಂದು 6 ತಿಂಗಳು ಅಥವಾ 1 ವರ್ಷ ಪಕ್ಷದಿಂದ ಅವರನ್ನ ಸಸ್ಪೆಂಡ್ ಮಾಡಬಹುದು. ಅವರ ನಿಕಟವರ್ತಿಗಳನ್ನು ಸಹಿತ ಸಸ್ಪೆಂಡ್ ಮಾಡಬಹುದು. ಅದು ಒಂದು ಮಾರ್ಗ. ಆದರೆ ಅವರನ್ನ ಮನವೊಲಿಸಿ ಅವರಿಗೆ ಒಂದು ಉನ್ನತವಾದ ಸ್ಥಾನ ಕೊಟ್ಟು ಅವರನ್ನು ಗೌರವಿಸೋದು ಹೈಕಮಾಂಡ್ನ ಉದ್ದೇಶ ಆಗಿದೆ. ಸಸ್ಪೆಂಡೇ ಮಾಡಬೇಕು ಅಂದಿದ್ರೆ ಇಷ್ಟೊತ್ತಿಗೆ ಸಸ್ಪೆಂಡ್ ಮಾಡಿಬಿಟ್ಟಿರೋರು, ಡಿಸ್ಮಿಸ್ ಮಾಡಿಬಿಟ್ಟಿರೋರು, ಉಚ್ಚಾಟನೆ ಮಾಡಿಬಿಟ್ಟಿರೋರು. ಆದರೆ ಉಚ್ಚಾಟನೆ ಮಾಡೋದು ಬೇಡ. ಉಚ್ಚಾಟನೆ ಮಾಡಿದರೆ ಇನ್ನೊಂದು ಭಯ ಇದೆ, ಪಕ್ಷ ಪೀಸ್ ಆಗಿಬಿಡುತ್ತೆ ಅಂತ. ಯತ್ನಾಳ್ ಅವರು ಉಚ್ಚಾಟನೆ ಮಾಡಿದರೆ ಯತ್ನಾಳ್ ಟೀಮ್ ಎಲ್ಲಿಗೆ ಬೇಕಾದರೂ ಪ್ರಯಾಣ ಮಾಡ್ತಾರೆ ಅವರು. ಇದು ಹೈಕಮಾಂಡ್ ಇರುವಂಥ ಭಯ. ಸ್ನೇಹಿತರೆ, ಈ ವಿಚಾರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೂ ವಿಜಯೇಂದ್ರರೇ ಅಧ್ಯಕ್ಷರಾಗಬೇಕಾ ಅಥವಾ ಯತ್ನಾಳ್ ಅಧ್ಯಕ್ಷರಾಗಬೇಕಾ, ಇಬ್ಬರೂ ಸೇರಿ ರಾಜ್ಯವನ್ನು ಮುನ್ನಡೆಸಬೇಕಾ ಅಥವಾ ಯತ್ನಾಳ್ ಅವರನ್ನು ಸಸ್ಪೆಂಡ್ ಮಾಡಿಬಿಟ್ಟು
ದೂರ ಇಡಬೇಕಾ? ಏನು ಮಾಡಿದರೆ BJPಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಿಮ್ಮ ಕಾಮೆಂಟ್ಸ್ ಮೂಲಕ ತಿಳಿಸಿ. ಮಿತ್ರರೇ, ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.